ಹನುಮ ಭಕ್ತರ ಮೇಲೆ ಎಫ್ಐಆರ್ ದಾಖಲು ಮಾಡಿರುವುದನ್ನು ಖಂಡಿಸಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಹನುಮ ಜಯಂತಿ ಆಚರಣಾ ಸಮಿತಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ಡಿಸೆಂಬರ್ 27ನೇ ತಾರೀಕು ಪಟ್ಟಣದಲ್ಲಿ ನಡೆದ ಹನುಮ ಜಯಂತಿಯ ಕುರಿತು ಪೊಲೀಸ್ ಇಲಾಖೆ ದುರುದ್ದೇಶಪೂರ್ವಕವಾಗಿ ಎಫ್ಐಆರ್ ಅನ್ನು ದಾಖಲು ಮಾಡಿದೆ ಅಂತ ಹೇಳಿ ಆರೋಪಿಸಿ ಬಿಜೆಪಿ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಮಾಜಿ ಶಾಸಕರಾದ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ತಹಸೀಲ್ದಾರ್ ಕಚೇರಿ ಮುಂಭಾಗ ಜಮಾಯಿಸಿದ್ದ ಸಮಿತಿ ಸದಸ್ಯರು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಹನುಮ ಭಕ್ತರ ಮೇಲೆ ದುರುದ್ದೇಶಪೂರ್ವಕವಾಗಿ ಕೇಸ್ ದಾಖಲಿಸುವುದಕ್ಕೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಇದು ಗಂಭೀರ ವಿಚಾರ ಆಗಿರುವುದರಿಂದಾಗಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು. ಇಲ್ಲ, ಇದು ಎನ್ಎಚ್ ಎತ್ತಕ್ಕಾಗೋದಿಲ್ಲ. ಈ ರೀತಿಯಾದಂತ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಗಳಿಗೂ ಷರತ್ತುಗಳಿಗೂ ಒಪ್ಪಿ ಬಹಳ ಚೆನ್ನಾಗಾಯ್ತು. ಆದ್ರೆ ಅದಾದ 2 ದಿನದ ನಂತರ ಹನುಮ ಜಯಂತಿ ಆಯೋಜಕರು ಅವತ್ತು ಪೊಲೀಸ್ ಠಾಣೆಯಲ್ಲಿ ತಾಲೂಕಿನಲ್ಲಿ ಮೊದಲ ಬಾರಿ ನಡೀತಾ ಇದ್ದಂತ ಹನುಮ ಜಯಂತಿಗೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಕ್ ಹೋಗಿದ್ದಾಗ ಒಂದು 10 ಜನರ ಹೆಸರುಗಳು ಮತ್ತು ಫೋನ್ ನಂಬರ್ಗಳನ್ನ ಕೊಟ್ಟು ಆಯೋಜಕರು ಅಂತ ಅವರೇ ಗುರುತು ಮಾಡಿದ್ರು. ನಾವು ಮೊದಲೇ ಹೇಳಿದ್ದು, ನಮ್ಮ ಹನುಮ ಜಯಂತಿ ಆಚರಣಾ ಸಮಿತಿಯಲ್ಲಿ ಯಾವುದೇ ರೀತಿಯಾದಂತ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಇಲ್ಲ, ಎಲ್ಲರೂ ಅಧ್ಯಕ್ಷರು ಎಲ್ಲರೂ ಉಪಾಧ್ಯಕ್ಷರು ಅಂತಾನೆ ಹೇಳಿದ್ದು. ಆದ್ರೂ ಆಯೋಜಕರುಗಳ ಹೆಸರು ಬೇಕು ಅಂತ ಕೊಟ್ಟಿದ್ದು. ಅದ್ರ ನಾಳೆ ನೋಡ್ತೀವಿ, 1-2 ದಿನ ಆದ್ಮೇಲೆ ಆಯೋಜಕರು ಮತ್ತೆ ಕ್ರೇನ್ ಓನರ್ ಮತ್ತು ಕ್ರೇನ್ ಮಾಲೀಕರನ್ನ ಸಮೇತ 11 ಜನರ ಮೇಲೆ ಪೊಲೀಸ್ ಇಲಾಖೆಯವರು ಎಫ್ಐಆರ್ ಅನ್ನ ದಾಖಲಿಸಿದ್ರು. ಅನೇಕ ಕಾರಣಗಳನ್ನು ನೀಡಿದ್ರು. ಏನು ಅಂದ್ರೆ, ಸಾರ್ವಜನಿಕ ಸ್ಥಳದಲ್ಲಿ ನೀವು 10:30ಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ 12 ಗಂಟೆಗೆ ಶುರು ಮಾಡಿದ್ರಿ ಅಂತ ಒಂದು ಕಾನೂನಂತೆ. ಜೊತೆಗೆ ಕ್ರೇನ್ ತರ್ತೀನಿ ಅಂತ ಹೇಳಿದ್ರಿ, ಆದ್ರೆ ಕ್ರೇನ್ ಅಲ್ಲಿ ನೀವು 50 ಅಡಿ ಎತ್ತೀರಾ ಅಂತ ಗೊತ್ತಿಲ್ಲ, ಅದಕ್ಕೊಂದು ಕೇಸ್ ಅಂತೆ. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನ ನಾವು ತಪ್ಪಿಸ್ಬೇಕು ಅಂತ ಹೇಳಿ ನಮಗೆ ಒತ್ತಡ ಬಂದು ನಾವು ಕೇಸನ್ನ ದಾಖಲಿಸಬೇಕಾಯಿತು ಅಂತ ಪೊಲೀಸ್ ಇಲಾಖೆಯವರು ತಿಳಿಸಿದ್ರು. ನಾವು ಅವ್ರು ಹೇಳಿದಂತ ಎಲ್ಲ ಷರತ್ತುಗಳಿಗೆ ಒಪ್ಪಿದ್ದೇವೆ. ಯಾವುದೇ ಷರತ್ತಲ್ಲೂ ಕೂಡ ನಾವು ಲೋಪದೇಶವನ್ನ ಮಾಡಿಲ್ಲ. ಹಾಗಾಗಿ ಇದು ದುರುದ್ದೇಶಪೂರ್ವಕವಾಗಿ ಯಾರ್ದೋ ಒತ್ತಡಕ್ಕೆ ಮಾಡೋದು ಪೊಲೀಸ್ ಇಲಾಖೆಯವರು ಹನುಮ ಭಕ್ತರ ಮೇಲೆ ಕೇಸನ್ನ ದಾಖಲಿಸಿದ್ದಾರೆ. ಹಾಕೊಂಡು ಹೋಗ್ತಾ ಇದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹಿಂದೂಗಳ ಜಯಂತಿಗೆ ಆಚರಣೆಯನ್ನ ಮಾಡದ ರೀತಿ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ. ಹಿಂದೂಗಳ ಹತ್ತಿಕ್ಕುವಂತ ಪ್ರಯತ್ನವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರವಾಗಿ. ಅದನ್ನ ಗುಂಡ್ಲುಪೇಟೆ ತಾಲೂಕಲ್ಲೂ ಮುಂದುವರಿಸಬೇಕು. ಹನುಮ ಜಯಂತಿಯನ್ನ ಏನ್ ಪ್ರಾರಂಭ ಮಾಡಿದರೆ ಇದು ಕೊನೆ ಆಗ್ಬೇಕು ಅಂತ ಅನೇಕ ಷಡ್ಯಂತ್ರಗಳನ್ನ ರೂಪಿಸಿದ್ರು ಕೂಡ ಹನುಮ ಭಕ್ತನ ಆಂಜನೇಯನ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೆದಿದೆ. ಮುಂದೆನೂ ಕೂಡ ನಡೆಯುತ್ತೆ. ನಾವಿರ್ತೀವೋ ಬಿಡ್ತೀವೋ, ಮುಂದೆ ಅಂತೂ ಖಂಡಿತ ಹನುಮ ಜಯಂತಿ ನಿತ್ಯ ನಿರಂತರವಾಗಿ ಹಾಗಾಗಿ ನಮ್ಮ ಮೇಲೆ ದುರುದ್ದೇಶಪೂರ್ವಕವಾಗಿ ಕೇಸ್ ದಾಖಲಿಸಿರೋದನ್ನ ನಾವು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸಾಂದರ್ಭಿಕವಾಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ನಾವು ಕೂಡ ರೂಟ್ ಏನಿತ್ತು ಮೆರವಣಿಗೆ ರೂಟಲ್ಲೇ ಹೋಗ್ತೀವಿ ಅಂತ ಹೇಳಿದ್ರು. ಮತ್ತೆ ಪೊಲೀಸ್ ಇಲಾಖೆಯವರು ಇಲ್ಲ, ಆಗೋದಿಲ್ಲ ಅಂತಾನು ಹೇಳಿದ್ರು. ನಾವಿರ್ತಕ್ಕಂಥದ್ದು ನಮಗಾಗಿರುವಂತ ಒಂದೇ ದೇಶ ಭಾರತದಲ್ಲಿ. ನಮಗ್ ಬದುಕೋದಕ್ಕೆ ಬೇರೆ ದೇಶ ಇಲ್ಲ, ನಮಗ್ ಜೀವಿಸೋದಕ್ಕೆ ಬೇರೆ ದೇಶ ಇಲ್ಲ. ಇರೋದೊಂದೇ ನಮ್ಮ ದೇಶ. ನಮ್ಮ ಸನಾತನ ಧರ್ಮ ಸ್ಥಾನವನ್ನ ಭದ್ರ ಬುನಾದಿಯಾಗಿರ್ತಕ್ಕಂಥ ಭಾರತದಲ್ಲೇ ನಾವಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಪ್ರತಿಭಟನೆ ಪ್ರತಿಯೊಬ್ಬರ ಹಕ್ಕಾಗಿದೆ. ಅದರಂತೆ ನಾವು ಕೇಳಿದ್ದೇವೆ. ಹಾಗೂ ಕೂಡ ಅವರಿಗೆ ನಾವು ಯಾಕೆ ಅಂದ್ರೆ ಹೇಳಿಕೆ ಹನುಮ ಭಕ್ತರು ಅನ್ಯೋನ್ಯವಾಗಿರಬೇಕು, ಸಮಾಜ ಒಗ್ಗೂಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಹಾಕಿದ ಎಲ್ಲ ಷರತ್ತುಗಳಿಗೂ ಒಪ್ಪಿದ್ದೇವೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.